ರಾಜಕೀಯ ಭಾಳ ಇದು ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರೆ, ಈ ದಿನ ನಮ್ಮ ಈ ಸೌಹಾರ್ದವಾದಂಥ ಪತ್ರಿಕಾಗೋಷ್ಠಿ ಉದ್ದೇಶ ಇದೇ ತಿಂಗಳು 17ನೇ ತಾರೀಕು ನನ್ನ ಚುನಾವಣಾ ರಾಜಕೀಯ ಸುವರ್ಣ ಮಹೋತ್ಸವ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ನಡೀತಾ ಇದೆ. 11 ಗಂಟೆಗೆ ಇದೇ ತಿಂಗಳು 17ನೇ ತಾರೀಕು ನಡೀತಾ ಇದೆ. 50 ವರ್ಷಗಳು ನಾನು ಚುನಾವಣೆಯಾಗಿ ನಿಂತು ಆಗಿದೆ. ಅಂದರೆ 1974 ಮಾರ್ಚ್ 17ನೇ ತಾರೀಕು ಮೈಸೂರು ನಗರದ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಮುಖಾಂತರ ನನ್ನ ಚುನಾವಣಾ ರಾಜಕೀಯ ಪ್ರಾರಂಭ ಆಯಿತು. ಅದಾದ ನಂತರ ನಾನು ನನ್ನ ಚುನಾವಣಾ ರಾಜಕೀಯದಲ್ಲಿ ಚುನಾವಣೆಗಳಲ್ಲಿ ಮೈಸೂರು ನಗರ ಬಿಟ್ಟರೆ ಚಾಮರಾಜನಗರದಲ್ಲಿ 1977ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ಮುಖಾಂತರ ಅಲ್ಲಿ ಪಾದಾರ್ಪಣೆ ಮಾಡಿದೆ. ಅಂದರೆ ಅಲ್ಲಿ 47 ವರ್ಷಗಳ ಕಾಲ ನಾನು ಅಲ್ಲಿ 13 ಚುನಾವಣೆಗಳನ್ನು ಎದುರಿಸಿದ್ದೇನೆ. ಮೈಸೂರು ನಗರ ಒಂದು ಬಿಟ್ಟರೆ, ಅಂದರೆ ಅಲ್ಲಿ 9 ಬಾರಿ ಪಾರ್ಲಿಮೆಂಟ್ ಎಲೆಕ್ಷನ್ಸು, 4 ಬಾರಿ ವಿಧಾನಸಭಾ ಚುನಾವಣೆಗಳನ್ನು ಅಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಅಲ್ಲಿ 6 ಬಾರಿ ನಾನು ಲೋಕಸಭೆಗೆ ಸಂಸತ್ತಿಗೆ ಆಯ್ಕೆಯಾಗಿ, 2 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ, ಮತ್ತು 5 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಯಾದಾಗ ಅವರ ಮಂತ್ರಿಮಂಡಲದಲ್ಲಿ ಕೇಂದ್ರ ಸಚಿವನಾಗಿ, ಇಲ್ಲಿ ರಾಜ್ಯದ ರಾಜಕೀಯಕ್ಕೆ ಬಂದ ಮೇಲೆ 2 ಬಾರಿ ಆಯ್ಕೆಯಾಗಿ 3 ವರ್ಷಗಳ ಕಾಲ ಕಂದಾಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಹೀಗೆ 1974 ಮಾರ್ಚ್ 17ರಿಂದ 2024 ಮಾರ್ಚ್ 17ರವರೆಗೆ ನಾನು 14 ಬಾರಿ ಚುನಾವಣೆಗಳಿಗೆ ನಿಂತಿದ್ದೇನೆ ಅಂತ. ಹಾಗಾಗಿ 50 ವರ್ಷಗಳು ನಾನು ಚುನಾವಣೆ ನಿಂತು ರಾಜಕೀಯದಲ್ಲಿ ಚುನಾವಣಾ ರಾಜಕೀಯ ಆದಂಥ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಇದು 50 ವರ್ಷಗಳ ಕಾಲ ನಡೆದದ್ದು. ನಮ್ಮ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಈ ಸುವರ್ಣ ಮಹೋತ್ಸವ ಆಚರಣೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರೆಲ್ಲರೂ ಕೂಡ ತೀರ್ಮಾನ ಮಾಡಿ ಇದಕ್ಕೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ PGR ಸಿಂಧ್ಯರವರು ನನ್ನ ಆತ್ಮೀಯರು, ಭಾಳ ಸುಮಾರು 47 ವರ್ಷಗಳಿದ್ದು ನನ್ನ ಸ್ನೇಹಿತರಾಗಿ ಅವರು ಇದರ ಅಭಿನಂದನಾ ಸಮಾರಂಭದ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಬೇಕು ಮೈಸೂರು ನಗರದಲ್ಲಿ ಅಂತ ಹೇಳಿ ಈ ಥರ ವ್ಯವಸ್ಥೆ ಮಾಡಿದ್ದರಿಂದ ನಾನು ಯೋಚನೆ ಮಾಡಿದೆ. ಮೈಸೂರು ನಗರದಲ್ಲಿ ನಾನು ಚುನಾವಣೆ ಪ್ರಾರಂಭ ಮಾಡೋದ್ರಿಂದ ಇಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಾನೇ ನಡೆಸೋಣ. ಬೆಂಗಳೂರಲ್ಲಿ ಸಿಂಧಿಯವರು ನಡೆಸ್ತಾರೆ. ಮೊನ್ನೆ ಚಾಮರಾಜನಗರದಲ್ಲೂ ಕೂಡ ನಾನು ಬೇರೆ ರೈಲ್ವೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತೇನೆ. ಏಕೆ 47 ವರ್ಷಗಳ ಕಾಲ ಅಲ್ಲಿ ಸತತವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸೋದ್ರಿಂದ ಅನೇಕಾರು ರೀತಿಯಾದಂಥ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚ್ಕೋಬೇಕಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ನಡೆಸ್ತೆ. ಮೈಸೂರಲ್ಲೂ ಕೂಡ ಹೆಚ್ಚು ಒಡನಾಟ ಇದ್ದದ್ರಿಂದ ಜಿಲ್ಲಾ ಸಚಿವನಾಗಿ ಮತ್ತು ಹಿಂದೆ ಭಾಳಷ್ಟು, ಯಾಕೆಂದ್ರೆ ಮೈಸೂರು ನಗರದಲ್ಲಿ ಹುಟ್ಟಿ ಬೆಳೆದದ್ರಿಂದ ಹಲವಾರು ನನ್ನ ಕಾರ್ಯಕ್ರಮಗಳು ಎಷ್ಟು ನಡೆಸಿ ನನ್ನ ಸಭೆ ಸಮಾರಂಭಗಳು, ಪತ್ರಿಕಾಗೋಷ್ಠಿ, ಸಂದರ್ಶನ, ಚರ್ಚೆಗಳು 50 ವರ್ಷಗಳಲ್ಲಿ ಹೇಳೋಕ್ಕಾಗಲ್ಲ. ಈಗ ನಾನು ಸಾಕಷ್ಟು ನಾನೇ ಬರೆದಿದ್ದೇನೆ. ಅದು ಹಿಂದೆ ಹೇಳಿದೆ ಮೆಮೊರೀಸ್ ಅಂಥೇಳಿ ನಾನು ಬರೀತಾ ಇದ್ದೀನಿ. ಈಗ ಅದನ್ನು ನಾನು ಸ್ವಾಭಿಮಾನಿ ನೆನಪುಗಳು ಅಂಥೇಳಿ ಒಂದು ಅಭಿನಂದನಾ ಗ್ರಂಥನೂ ಕೂಡ ಬರ್ತಾ ಇದೆ. ಈಗ ತಮ್ಮಲ್ಲಿ ಆಹ್ವಾನ ಪತ್ರಿಕೆ ಕೊಟ್ಟಿದ್ದೇವೆ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಅದನ್ನು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡ್ತಾರೆ. ಪ್ರಧಾನ ಗುರುದತ್ತರವರು ಸಂಪಾದಕ ಮಂಡಳಿಯಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು.
ಭಾಳ ಹತ್ತಾರು ಲೇಖನಗಳನ್ನು ಬರೆದಿದ್ದಾರೆ. ನಾನೇ ಸ್ವತಃ ನೆನಪುಗಳು 50 ವರ್ಷದಲ್ಲಿ ನಾನು ಯಾವ ರೀತಿ ಬಂದೇನು ಸಂಕ್ಷಿಪ್ತವಾಗಿ, ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿರೋದು ಬೇರೆ, ಅದು 1500 ಪುಟಗಳು, ಅದು ಬೇರೆ ತರಬೇಕಾಗುತ್ತೆ. ಚುನಾವಣೆ ಆದಮೇಲೆ ವಿರಾಮವಾಗಿ ಬಿಡುವಾದಾಗ ನಾನು ಇನ್ನೂ ಅನೇಕಾರು ವಿಚಾರಗಳನ್ನು ಬರಿತಾ ಇದ್ದೇನೆ. ನನಗೆ ಆರೋಗ್ಯ ಸರಿ ಹೋದರೆ ಈ ಮೇಗೆ ನಂದು ಅಂತ್ಯ ಆಗುತ್ತೆ. ಈ ಥರ 18ನೇ ಸಂಸತ್ತು ಏನಿದೆ ಟರ್ಮ್ ಇದರದು ಅವಧಿ ಮುಗೀತದೆ. ಅದಾದ ನಂತರ ನಾನು ಚುನಾವಣೆ ನಿಲ್ಲೋದಿಲ್ಲ. ಅವತ್ತು ಘೋಷಣೆ ಮಾಡ್ತಾ ಇದ್ದೇನೆ, ಚುನಾವಣೆಗೆ ಮತ್ತೆ ಯಾವುದೇ ಕಾರಣಕ್ಕೆ ಸ್ಪರ್ಧೆ ಮಾಡಲ್ಲ, ಮತ್ತು ಯಾವುದೇ ರಾಜಕೀಯದಲ್ಲೂ ಕೂಡ ಪಕ್ಷದಲ್ಲಿ ಮುಂದುವರಿಯೋದಿಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಹಾಗಾಗಿ ಬಿಡುವಾದಂಥ ಸಮಯದಲ್ಲಿ ನನ್ನ 27 ವರ್ಷಗಳ ಕಾಲ ಸತತವಾಗಿ ನಾನು ಒಂದು ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ತು. ದೆಹಲಿಯಲ್ಲಿ ನಾನೇ ಸಂಸತ್ ಸದಸ್ಯರಾದಾಗ 7 ಜನ ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ್ದೇನೆ. ಅಲ್ಲಿ ಅವರ ಆಡಳಿತ ವೈಖರಿಯಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು, ಶ್ರೀಯುತ ರಾಜೀವ್ ಗಾಂಧಿಯವರು, VP ಸಿಂಗ್ ಅವರು, ಚಂದ್ರಶೇಖರ್ ಅವರು, ನರಸಿಂಹರಾಯರು, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮೋದಿ, ಈ 7 ಜನ ಪ್ರೈಮ್ ಮಿನಿಸ್ಟರ್ಗಳು ಕೂಡ ನಾನು MP ಗಳಾದಾಗ ಅವರ ನೇರವಾಗಿ ಅವರ ಆಡಳಿತ ವೈಖರಿಯನ್ನು ನೋಡಿರ್ತಕ್ಕಂಥ. ಭಾಳ ಸಣ್ಣ ವಯಸ್ಸಿನಿಂದ ಇವತ್ತಿನವರೆಗೂ ಕೂಡ ಒಬ್ಬ ಪ್ರಧಾನಮಂತ್ರಿಗಳು ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ ಈ ದೇಶದಲ್ಲಿ, ಅದರ ಭಾಳಷ್ಟು ಅನುಭವ ನನಗಿದೆ. ಅದನ್ನು ಬರಿತಾ ಇದ್ದೀನಿ ಮುಂದೆ, ಯಾವ್ಯಾವ ರೀತಿ ಇತ್ತು, ಯಾವ ಪ್ರೈಮ್ ಮಿನಿಸ್ಟರ್ ಆಡಳಿತ ವೈಖರಿ ಹೇಗಿತ್ತು, ಅದನ್ನು ನಾನು ಬಿಡುವ ವೇಳೆಯಲ್ಲಿ ಅದೆಲ್ಲ ಯೋಚನೆ ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅದೆಲ್ಲರೂ ಕೂಡ ಬರೆಯೋಕ್ಕಾಗಿಲ್ಲ. ನನ್ನ ಡೈಲಿ ವಾಸ 27 ವರ್ಷಗಳ ಕಾಲ ಹೆಂಗಿತ್ತು, ನಾನು ಬೇರೆ ಬೇರೆ ವಿದೇಶದಲ್ಲಿ ಹೋದಾಗ ಯಾವ ರೀತಿ ಆಯಿತು, ಈ ಇಡೀ ದೇಶವನ್ನು ಪ್ರವಾಸ ಮಾಡಿದ್ದೇನೆ ಸಮಿತಿಗಳಲ್ಲಿ, ಆ ಅನುಭವ ಅವೆಲ್ಲ ಮುಂದೆ ಸುದೀರ್ಘವಾಗಿ, ಯಾಕೆಂದರೆ ನನಗೆ ಸಾಕಷ್ಟು ಅನುಭವ ಆಗಿದೆ ಅದರಲ್ಲಿ. ಯಾಕೆ ದೆಹಲಿಯಲ್ಲಿ ಇದ್ದವನು ನಾನು. ಸಂಸತ್ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಭಾಳ ದೊಡ್ಡ ಸಂಸ್ಥೆ, ಜಗತ್ತಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ಸಂಸ್ಥೆ. ಅಲ್ಲಿ ನಡೀತಕ್ಕಂಥ ಇಟ್ಸ್ ಎ ಮೇಜರ್ ಪಾಲಿಸಿ ಮೇಕಿಂಗ್ ಬಾಡಿ. ಅಲ್ಲಿ ನಡೀತಕ್ಕಂಥ ಚರ್ಚೆಗಳು, ವಿಚಾರಗಳು ಭಾಳ ಮಹತ್ತರವಾದಂಥದ್ದು. ಇಡೀ ಜಗತ್ತೇ ನೋಡ್ತಕ್ಕಂಥ ದೊಡ್ಡ ಬೃಹತ್ ಸಂಸ್ಥೆ. ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್ ಹೇಗಿದೆ, ಅದೇ ರೀತಿ ನಮ್ಮದು ಹೌಸ್ ಆಫ್ ಪೀಪಲ್ ಅಂತೀವಿ, ಲೋಕಸಭಾ. ಅಷ್ಟೇ ಮಟ್ಟಿಗೆ ಚರ್ಚೆ ಆಗ್ತಕ್ಕಂಥ ಭಾಳಷ್ಟು ಅನುಭವ ಆಗಿರ್ತಕ್ಕಂಥದ್ದು. ಅದೆಲ್ಲ ಕೂಡ ಸುದೀರ್ಘವಾಗಿ ಮುಂದೆ ಹರಿತಾ ಇದೆ. ನಾನು ಕರೆದಿರ್ತಕ್ಕಂಥ ಉದ್ದೇಶ ತಮ್ಮನ್ನೆಲ್ಲ ಇವತ್ತು ಮೈಸೂರಲ್ಲಿ ನಡೀತಕ್ಕಂಥ ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗುತ್ತೆ. ತುಂಬ ಚೆನ್ನಾಗಿ ತಮಗೆಲ್ಲರೂ ಕೂಡ ನಾನು ವ್ಯಕ್ತಿಯಾಗಿ ತಮ್ಮನ್ನು ಆಹ್ವಾನಿಸೋಣ ಅಂಥೇಳಿ ಇವತ್ತು ನಾಳೆಯಿಂದ ನಾವು ಬೇರೆಯವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ತಮ್ಮ ಗಮನಕ್ಕೆ ಕೊಟ್ಟಿದ್ದೇವೆ. ಮತ್ತು ಒಂದು ಲೋಗೋನು ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲೇ ಮೈಸೂರಲ್ಲಿ ನಾನೇ ಬಿಡುಗಡೆ ಮಾಡಬೇಕು ಅಂಥೇಳಿ ಇದಾದ ತಕ್ಷಣ ಈ ಒಂದು ಲೋಗೋ ಮಾಡಿದ್ದಾರೆ. ಆ ಲೋಗೋನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಂದು ರೀತಿ ನನಗೆ ಈ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡಿದ್ದೇನೆ ಅಂಥೇಳಿ, ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜನಗಳು ಮೆಚ್ಚತಕ್ಕಂಥ ರೀತಿಯಲ್ಲಿ, ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟು ಸುದೀರ್ಘವಾದಂಥ 50 ವರ್ಷಗಳ ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆತ್ಮತೃಪ್ತಿ ನನಗಿದೆ ಅಂತಕ್ಕಂಥದ್ದು. ಸಾರ್ಥಕವಾಯಿತು ನನಗೆ. ಒಂದು ಹೋರಾಟದ ರಾಜಕೀಯ ಜೀವನ ಇದು. ಭಾಳ ಏಳು ಬೀಳುಗಳನ್ನು ನೋಡಿದ್ದೇನೆ, ಹೋರಾಟ ಮಾಡಿದ್ದೇನೆ, ಒಂದು ಸಾರ್ಥಕವಾದಂಥ ಹೋರಾಟ ಮಾಡ್ಕೊಂಬಂದಿದ್ದೇನೆ ಅಂತಕ್ಕಂಥ ಒಂದು ಆತ್ಮತೃಪ್ತಿನೂ ಕೂಡ ನನಗೆ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಭಾಳ ಸಂತೋಷ. ತಾವೆಲ್ಲರೂ ಕೂಡ ಹೇಳಿದೆ ನಮ್ಮ ಸ್ನೇಹಿತರಿಗೆ ಇವತ್ತು ತಮ್ಮ ಈ ಒಂದು ಸೌಹಾರ್ದಯುತವಾದಂಥ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆಯೋಣ, ಸ್ನೇಹಿತರಲ್ಲಿ ಮಾಧ್ಯಮದವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಅನುಭವದ ಕೆಲವು ಭಾಳ ಸಂಕ್ಷಿಪ್ತವಾಗಿ ತಮಗೆ ಕೆಲವು ವಿಚಾರಗಳನ್ನು ತಿಳಿಸಿದ್ದೇನೆ. ಭಾಳ ಸಂತೋಷ. ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಾ, ಭಾಳ ಸಂತೋಷ ಇದ್ದಿದ್ದೀರಾ. ನನಗೂ ಕೂಡ ಭಾಳ ಸಂತೋಷ ಆಗಿದೆ. ತಾವೆಲ್ಲರೂ ಕೂಡ ಮುಂದೆ ಇದೇ ರೀತಿ ಸಹಕರಿಸಬೇಕು ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊತೇನೆ. ನನಗೆ ಈಗ 77 ವರ್ಷ ಅಲ್ವೇ, ನಾನು 26ನೇ ವರ್ಷದಲ್ಲಿ ಚುನಾವಣೆ ನಿಂತವರು. ನಾನು ಅದು ತಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಿದೆ ಎಂತೆಂಥ ಹೋರಾಟ ಆಯಿತು, ಎಂತೆಂಥ ರೀತಿಯಲ್ಲಿ ಕೆಲವು ಪಟ್ಟಾಬದ್ಧ ವಿಷಶಕ್ತಿಗಳು ಎಷ್ಟು ತೊಂದರೆ ಕೊಟ್ಟರು. ನಾನು ಒಂದು ಗಟ್ಟಿ ಮನಸ್ಸಿನಿಂದ ಅವೆಲ್ಲವನ್ನೂ ಎದುರಿಸಿ ಬಂದಿದ್ದೇನೆ ಚುನಾವಣೆಗಳಲ್ಲಿ. ಅದೆಲ್ಲ ಬರೆದಿದ್ದೇನೆ. ನನಗೆ ಯಾವ ರೀತಿ ಟಿಕೆಟ್ ತಪ್ಪಿತು, ಯಾವ ರೀತಿ ಬಂತು, ಏನಾಯಿತು, ಪ್ರತಿಯೊಂದು